ಸತ್ಯ ತಿಳಿದವರು ಬಂದೇ ಬರ್ತಾರೆ. ಇದನ್ನು ಹುಡುಕಿಕೊಂಡು ಹೋಗ್ಬೇಡ, ಅದರ ಬಗ್ಗೆ ಆಸೆ ಪಡ್ಬೇಡ. ಯಾವಾಗ್ಲೂ ಹೇಳೋದು ಸತ್ಯದಿಂದ ಒಂದು ಹೆಜ್ಜೆ ಮುಂದೆ ಖಂಡಿತ ಆಗ್ತದೆ. ತಲೆ ಬಿಸಿ ಮಾಡ್ಲಿಕ್ಕೆ ಇಲ್ಲ ಅಂತ ಯೋಚನೆ ಮಾಡ್ತೀನಿ. ಎಂತ ಯೋಚನೆ ಮಾಡುದು? ಯಾವ್ದಕ್ಕೆ ಯೋಚನೆ ಮಾಡುದು? ಟೈಮ್ ವೇಸ್ಟ್ ಯೋಚನೆ ಮಾಡುವಾಗ ಎಲ್ಲ ಹೇಳ್ತಾರೆ, ಯೋಚನೆ ಮಾಡಿ ಕಾಲಿಡಿದ ಬುದ್ಧಿಯನ್ನು ತೋರಿಸಿ ಕಾಲಿಡಿ, ಒಳ್ಳೆ ಒಳ್ಳೆ ವಿಷಯಗಳು ಸಾರ ಮಾಡಿ ಯೋಚನೆ ಮಾಡಿ. ಇಲ್ಲಿ ಏನಾಗಬೇಕಾದ್ರೆ ಆಗ್ತಾ ಇರೋದು ಎಂಬುದು ಸತ್ಯವನ್ನು ತಿಳಿಯಲು ನೀನು ಎಷ್ಟು ಯೋಚನೆ ಮಾಡಿ ಎಷ್ಟು ಬುದ್ಧಿ ಇದ್ರು ಪ್ರಯೋಜನಕ್ಕೆ ಬರಲ್ಲ ಅಂತ ಸಾಧ್ಯನೇ ಇಲ್ಲ. ನೀನು ಎಂತ ಸಂಪಾದನೆ ಮಾಡಿ ಏನು ಪ್ರಯೋಜನ? ಸತ್ತೋದ ನಂತರ ಮಣ್ಣಿಗೆ ಹೋಗ್ತೀವಿ, ಇಲ್ಲ ಬೆಂಕಿಗೆ ಹೋಗ್ತೀವಿ, ಇಲ್ಲ ಯಾವುದೋ ಒಂದು ಪಂಚಮೃತಕ್ಕೆ ಹೋಗಿ ಸೇರ್ತಿ. ನೀನೇ ಇಲ್ಲ, ಈ ದೇಹವೇ ಇಲ್ಲ. ಏನೆಲ್ಲ ಆಗಿ ಹೋಗ್ತದೆ ದೇಹ. ಅಲ್ಲೊಂದು ಮಣ್ಣಲ್ಲಿ ಮಣ್ಣಾಗಿ ದೇಹದಲ್ಲಿ ಹುಳವಾಗಿ ಈ ದೇಹವನ್ನು ಸಾಗಲಿಕ್ಕೆ ಕ್ರಿಮಿಗಳೆಲ್ಲ ಊಟ ಮಾಡಿ, ಇಲ್ಲ ಜಂತುಗಳು ಊಟ ಮಾಡಿ, ಇಲ್ಲ ನೀರಿನಲ್ಲಿ ಬಿಟ್ಟರೆ ಜಲಸಮಾಧಿ ಅಂತ ಹೇಳ್ತಾರೆ, ಅಲ್ಲಿ ಯಾವುದೋ ಒಂದು ಊಟ ಮಾಡ್ತಾರೆ. ಇನ್ನು ಪಾಚಿಗಳಲ್ಲಿ ಇಟ್ಟರೆ ಪಕ್ಷಿಗಳು ಈ ಹದ್ದುಗಳೆಲ್ಲ ಬಂದು ಊಟ ಮಾಡಬೇಕು. ಇದು ಉಳಿಸಿದ್ರೆ ಭಸ್ಮ. ಯಾವುದೋ ಒಂದು ರೀತಿಯಲ್ಲಿ ಅದು ಪಂಚಭೂತಕ್ಕೆ ಹೋಗಿ ಸೇರೋದು ವಿಷಯ ಅಲ್ವಾ? ಅಲ್ಲಿ ದೇಹದ ಇರುವಾಗ, ದೇಹದಲ್ಲಿ ಜೀವಾತ್ಮ ಇರುವಾಗ ನೀವು ಕೂಡಿದಷ್ಟು ಒಳ್ಳೇದು ಮಾಡಿ ಅಲ್ಲ, ಕೂಡಿದಷ್ಟು ಒಳ್ಳೇದು ಮಾಡಿ. ನಿಮ್ಮ ಹೆಸರು ಉಳಿಬೇಕು ಅಂತ ಹೇಳುದು. ಉಸಿರು ಹೋದ ನಂತರ ಹೆಸರು ಬರಬೇಕು. ಉಸಿರು ಬಂದ ನಂತರ ಹೆಸರು ಬರೋದಲ್ಲ, ಉಸಿರು ಹೋದ ನಂತರ ಹೆಸರು ಬರಬೇಕು. ಉಸಿರು ಹೋದ ನಂತರ ಪ್ರತಿಯೊಬ್ಬರು ಹೇಳ್ಬೇಕು ಆ ಹೆಸರನ್ನು. ಅದಕ್ಕೆ ಉಸಿರು ಬಹಳ ಮುಖ್ಯ. ಉಸಿರು ಇರುವಾಗ ನೀವು ಏನು ಮಾಡ್ತೀರಿ? ಉಸಿರು ಇರುವಾಗ ನೀವು ಹಸಿರು ಮಾಡಿದ್ರೆ, ಉಸಿರು ಹೋದ ನಂತರ ಈ ಹಸಿರೇ ಹೆಸರಾಗಿ ಬಿಡುತ್ತದೆ ಅಂತ ಹೇಳುದು. ಉಸಿರು ಇರುವಾಗ ನಾಲ್ಕು ಉಪಕಾರ ಆಗಿ ಪ್ರಕೃತಿ. ಹಸಿರು ಅಂದ್ರೆ ಪ್ರಕೃತಿ. ಎಲ್ಲರನ್ನು ಪ್ರೀತಿಸಿ, ಪ್ರಕೃತಿ ಹೇಗೆ ಎಲ್ಲರೂ ಪ್ರೀತಿಸ್ತದೆ ಆ ರೀತಿ ಪ್ರೀತಿಸಿ. ಎಲ್ಲರೂ ಸಂತೋಷವಾಗಿ, ಖುಷಿ ಖುಷಿಯಾಗಿ, ತೃಪ್ತಿಯಾಗಿ. ಈ ಕ್ಷಣ ನನ್ನ ಒಳ್ಳೇದೇ ಮಾಡ್ತೇನೆ, ಅವ ಬೇಡ ನನಗೆ, ಭಗವಂತ ನನಗೆ ಕೊಟ್ಟಿದ್ದಾನೆ, ನಿನ್ನನ್ನು ನೀನು ನೋಡು ಅಂತೇಳಿ. ಅವನನ್ನು ನೋಡಿದಾನೆ ಅಂತ ತಿಳಿಯುದು, ಇವನನ್ನು ನೋಡಿ ಅಂತ ತಿಳಿಯುದು, ನನ್ನನ್ನು ನೋಡಿ ನಾನು ತಿಳಿಬೇಕು. ನಾನು ಹೇಗೆ ಅಂತ ತಿಳಿಬೇಕು. 1000 ಜನ 1000 ರೀತಿ ಇರ್ಬೋದು. 1000 ಜನ ನಿನಗೆ ಕಂಡಿದ್ರೆ ನೀನು ಯಾರು ಅಂತೇಳಿ ಮತ್ತೆ ಹೋಗು. 1000 ಜನ ನಿನಗೆ ಕಾಣದಿದ್ದರೆ ನೀನು ಯಾರು ಅಂತೇಳಿ 1000 ಜನಕ್ಕೆ ಕಾಣ್ತಿದ್ದಲ್ಲ. ಬೇರೆ ನಿಮ್ಗೆ ಸಾಧ್ಯ ಇಲ್ಲ. ಆ ರೀತಿ ಜೀವನ ಮಾಡಿ, ಆ ರೀತಿ ನೀವು ಜೀವನ ಮಾಡಿದ್ರೆ ಎಲ್ಲರ ದಾಹ ತೀರ್ತದೆ. ವಿಷಯಗಳು ಕಾಫಿ ಕೊಡ್ತಾರೆ. ಪ್ರತಿ ಒಬ್ಬ ಕಾಫಿ ಕುಡಿಯುವಾಗ 100 ಜನಕ್ಕೆ ಕಾಫಿ ಸಿಗಬೇಕು ಅಂತ ಕುಡಿಯ. ಒಂದು ಊಟ ಮಾಡುವಾಗ 1000 ಜನಕ್ಕೆ ಊಟ ಸಿಗ್ಲಿ ಅಂತೇಳಿ ಊಟ ಮಾಡಿ. ಈ ದೊಡ್ಡ ದಾನ, ಯಾರಿಗೂ ತಿಳಿಯದೆ ಮಾಡೋ ದಾನ, ಯಾರಿಗೂ ತಿಳಿಯದೆ ಮಾಡೋ ಪ್ರಾರ್ಥನೆ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ಹೋಗಿ ಭಗವಂತನಿಗೆ ಮುಡುತ್ತಾರೆ. ಭಗವಂತ ಅಂದ್ರೆ ಎನರ್ಜಿ, ಪ್ರಕೃತಿ, ಪ್ರಪಂಚ ಶಕ್ತಿ. ಅಲ್ಲಿಗೆ ಹೋಗಿ ತಲುಪಿ ರಿಟರ್ನ್ ಬರುವಾಗ ಎಷ್ಟು ಕೊಡ್ತದೆ ಅಂತ ಹೇಳಿ ಸಾಕು. ಮಾಮದೇನು ಕೊಡ್ತಾನೆ ಒಳ್ಳೆಯದು. ಆಯ್ತಾ? ನಾವು ಮಾಡಿದ ಒಳ್ಳೆಯ ವಿಚಾರಗಳು ನಮಗೆ ರಿಟರ್ನ್ ಸಿಗುವಾಗ ಕಾಮಧೇನು ಕೊಟ್ಟ ಹಾಗೆ ಅನ್ಲಿಮಿಟೆಡ್ ಕೊಟ್ಟು ಬಿಡ್ತಾರೆ. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ. ಒಳ್ಳೇದಂದ್ರೆ ಏನು, ಕೆಟ್ಟದಂದ್ರೆ ಏನು. ಒಳ್ಳೇದು ಕೆಟ್ಟದ್ದು ಎಲ್ಲರೊಳಗೆ ಇರುವಂತ ಗುಣ. ಕೆಟ್ಟದನ್ನು ಅಳಿಸು, ಒಳ್ಳೆದನ್ನು ಬೆಳೆಸು, ಅಷ್ಟೇ ಹೇಳುದು. ಕೆಟ್ಟದನ್ನು ಸುಡು, ಭಸ್ಮ ಮಾಡು, ಒಳ್ಳೆದನ್ನು ಬೆಳೆಸ್ತಾ ಹೋಗು. ಆಗ ಒಳಗೆ ಭಸ್ಮ ಆಗುವಾಗ, ಕೆಟ್ಟದೆಲ್ಲ ಒಳಗೆ ಭಸ್ಮ ಆಗ್ತಾ ಹೋಗುವಾಗ ಹೊರಗೆ ಭಸ್ಮ ಕಾಣುತ್ತದೆ. ತನ್ನಿಂದನಾಗೆ ಅಷ್ಟು ಕಟ್ಟು ಎಂಬುದು ನಮ್ಮ ಹೊರಗಿನ ನಡೆ ನುಡಿಯಲ್ಲಿ, ಆಚಾರ ವಿಚಾರದಲ್ಲಿ ಗೊತ್ತಾಗ್ತದೆ. ಒಳಗೆ ಭಸ್ಮ ಆಗಿದೆ ಇದು ಅಂತೇಳಿ. ಒಳಗೆ ಭಸ್ಮ ಆಗದಿದ್ರಲ್ಲ, ಹೊರಗೆ ಭಸ್ಮ ಕಾಣುವುದೇ ಇಲ್ಲ. ಸುಮ್ಮನೆ ವಿಭೂತಿ ಭಸ್ಮ ಹಚ್ಚಿದ್ರೆ ಸಾಲದು ಅಂತ ನಮ ಶಿವಾಯ ಆಗ್ಬೇಕು. ನಮ ಶಿವಾಯ ಒಳಗೆ ಆಗಬೇಕು. ನನ್ನ ಒಳಗೆ ಶಿವನಿದ್ದಾನೆ. ಶಿವನಿರುವಾಗ ಶಿವನ ದಾರಿಯಿಂದೇ ನಾನು ಹೋಗ್ತೇನೆ. ಆ ಶಿವನ ದಾರಿಯೇ ಪರಮಶ್ರೇಷ್ಠವಾದ ದಾರಿ ಎಂಬ ಸತ್ಯ ತನ್ನ ಒಳಗೆ ಉಂಟಾದ ಮಾತ್ರ. ಉದಾಹರಣೆಗೆ ಶಿವ ಅಂತ ಹೇಳಿದೆ, ಯಾರಾದ್ರೂ ಸರಿ, ನಿಮ್ಮ ಅಂತರಾತ್ಮದ ಗುರುಗಳು ಅವ್ರು ಯಾವ ಹೆಜ್ಜೆಯನ್ನು ಇಡ್ತಾರೋ ಅದೇ ಹೆಜ್ಜೆಯನ್ನು ಹಿಂಬಾಲಿಸಿಕೊಂಡು ಹೋಗಿ. ಅದು ಒಳ್ಳೇದ ಕೆಟ್ಟದ ನಿಮಗೆ ಒಳ್ಳೇದೇ ಆಗ್ತದೆ. ಆಟೋಮೆಟಿಕ್ಲಿ ಒಳ್ಳೇದಾಗ್ತದೆ ನಿಮಗೆ. ಇದಂತೂ ಸತ್ಯವಾದ ವಿಚಾರ ಅಂತ ಹೇಳಿ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು. ಬೇರೆ ಅಂತ ಹೇಳಿದ್ರು ಪೂಜೆ ಪುನಸ್ಕಾರಗಳಲ್ಲಿ ಗುರು ಇಲ್ಲ.
ಅರ್ಥ ಆಗ್ತದ? ಭಕ್ತಾದಿಗಳ ಕಷ್ಟದಲ್ಲಿ ಗುರು ಇಲ್ಲ. ಗುರು ಯಾಕೆ? ಪ್ರಪಂಚದ ಒಳಿತಿಗೆ ಬೇಕಾಗಿ, ಲೋಕ ಕಲ್ಯಾಣಕ್ಕೆ ಬೇಕಾಗಿ. ಅನೇಕ ರೀತಿಯ ಗುರುಗಳು ಜನ್ಮ ತಾಳುವ ಕಾರಣ ಇವತ್ತು ಲೋಕದಲ್ಲಿ ಯಾವ್ದಾವುದೋ ರೀತಿಯಲ್ಲಿ ಬರುವ ಅನಾಹುತಗಳು ತಪ್ಪಿ ಹೋಗ್ತಾವ. ಗುರುಗಳು ಏನು ಮಾಡ್ತಾರೆ ಅಂತ ಕೇಳಿದ್ರು. ಗುರುಗಳು ಏನು ಮಾಡ್ತಾ ಇದ್ದಾರೆ? ಎಷ್ಟೋ ಪ್ರಪಂಚದ ಗುರುಗಳು ಇದ್ದಾರೆ. ಎಲ್ಲಾ ಗುರುಗಳ ವಿಚಾರ ಮಾತಾಡ್ತಾ ಇಲ್ಲ. ಕೆಲವು ಗುರುಗಳೆಲ್ಲ ಇದ್ದಾರೆ ಈ ಪ್ರಪಂಚದ ಒಳಿತಿಗಾಗಿಯೇ, ಈ ಪ್ರಪಂಚವನ್ನು ಕಾಪಾಡಲಿಕ್ಕೆ ಬೇಕಾಗಿಯೇ ಎಲ್ಲ ಆಸೆಯನ್ನು ಬಿಟ್ಟು ಸತ್ಯವಂತ ಗುರುಗಳೆಲ್ಲ ಪ್ರಪಂಚದಲ್ಲಿ ಇದ್ದಾರೆ. ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಜೀವನ ಮಾಡ್ತಾ ಇದ್ದಾರೆ. ಪ್ರಪಂಚದ ಒಳಿತಿಗೆ ಬೇಕಾಗಿ ಇವರು ಬದುಕ್ತಾ ಇದ್ದಾರೆ. ಇವ್ರ ಹತ್ರ ಹೋಗಿ ಸಾಲ ಉಂಟು, ಇವ್ರ ಹತ್ರ ಹೋಗಿ ಮನೆ ಹೀಗೆ ಆಗಿದೆ, ಅದೇ ಎಂತ ಮಾಡುದು, ಇದೇ ಎಂತ ಮಾಡುದು ಅಂತ ಕೇಳಿದ್ರೆ ಇದಕ್ಕೆಲ್ಲ ಉತ್ತರ ಸಿಗುದಿಲ್ಲ. ಇವರು ಹೇಳುದು ಒಂದೇ, ನೀನು ಯಾಕೆ ಹುಟ್ಟಿದಿ ಅದನ್ನು ನೀನು ನೋಡು, ನೀನು ಏನು ಮಾಡ್ತೀಯ ಅದನ್ನು ಮಾಡು, ಅದು ಸತ್ಯದಲ್ಲಿ ಮಾಡು, ಪ್ರೀತಿಯಲ್ಲಿ ಮಾಡು. ಇನ್ನೊಬ್ಬರ ವಿಷಯ ನಿನಗೆ ಬೇಡ, ನೀನು ಹೋಗ್ಬೇಡ, ಆ ವಿಷಯಕ್ಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀನಿರು, ಖುಷಿಯಾಗಿರು, ಸಂತೋಷವಾಗಿರು. ನೀನು ಹುಟ್ಟಿದ್ದು ನಿನಗೆ ಬೇಕಾಗಿ, ನಿನ್ನ ಕರ್ಮ, ನಿನ್ನ ಋಣ, ನಿನ್ನ ಹೆಂಡತಿ ಮಕ್ಕಳು ಅವರೆಲ್ಲ ಸೇರಿ ಇರ್ತಾರೆ. ಈ ಕರ್ಮ ಮತ್ತು ಋಣದಿಂದ ಸ್ವಲ್ಪ ದೂರವಾಗಿದ್ದವರಿಗೆ ಹೆಂಡತಿ ಮಕ್ಕಳು ಇರುವುದಿಲ್ಲ. ಆಗ ಅವನು ಯೋಚನೆ ಮಾಡಬೇಕು. ಇನ್ನು ಗಂಡ ಹೆಂಡತಿ ಇದ್ದರೆ ಮಕ್ಕಳು ಇರುವುದಿಲ್ಲ. ಆಗ ಅವನು ಯೋಚನೆ ಮಾಡಬೇಕು, ಮಕ್ಕಳಿಗಂತ ಓಡುದಲ್ಲ. ಮಕ್ಕಳು ಸಿಗುದಂದ್ರೆ ಏನು ಬೇಕಾದ್ರೂ ಸಿಗ್ತದೆ. ಇದು ಇದ್ದ ದೇವಸ್ಥಾನ ಹೋಗಿ, ಅಲ್ಲಿ ಹೋಗಿ, ಇಲ್ಲಿ ಹೋಗಿ ಹರಕೆ ಮಾಡಿ, ಇದ್ದ ಡಾಕ್ಟರ್ ಹತ್ರ ಹೋಗಿ ವರ್ಷಾನುಗಟ್ಟಲೆ ಚಿಂತನೆ ಮಾಡುವಂತ ಸ್ಥಿತಿ ಈಗ ಮನುಷ್ಯನ. ಅಯ್ಯೋ ಮಕ್ಕಳಾಗಿಲ್ಲ. ನಿನಗೆ ಭಗವಂತನೇ ಹೇಳ್ತಾರೆ, ನಿಂಗೆ ಮಕ್ಕಳು ಬೇಡ ಅಂತ. ನಿನ್ನ ಜನ್ಮ ಇಲ್ಲಿಂದ ಮುಂದಿನ ಜನ್ಮ ಬೇರೆ ರೀತಿಯಾಗಿ ಹೋಗುದು. ನಾವು ಮಕ್ಕಳು ಪುನಃ ಅದು ಇದಕ್ಕೆ ಪುನಃ ರೋಲಿಂಗ್ ಆಗ್ತದೆ ಮುಂದಿನ ಜನ್ಮಕ್ಕೆ. ಅದು ಬೇಡ, ಮುಂದಿನ ಜನ್ಮ ಅಪ್ಡೇಟ್ ಆಗಲಿ ಅಂತ ಹೇಳ್ತಾನೆ ಭಗವಂತ. ಇದು ಮನುಷ್ಯನಿಗೆ ಅರ್ಥ ಆಗಿದ್ರೆ ಏನ್ ಮಾಡುದು? ಏನ್ ಮಾಡ್ಲಿಕ್ಕಾಗ್ತದೆ? ಆಗ ಗುರು ಯಾಕೆ ಗೊತ್ತುಂಟ? ಇನ್ನ ಜನ್ಮದ ರಹಸ್ಯವನ್ನು ತಿಳಿಸ್ಲಿಕ್ಕೆ. ಈಗ ಇದೀಗ ನಿನ್ನ ಜನ್ಮ ಮನುಷ್ಯ ಜನ್ಮಕ್ಕೆ ಬಂದಿದ್ದಿ, ಅದೆಷ್ಟೋ ಜನ್ಮದ ಪುಣ್ಯದಿಂದ ಬಂದಿದ್ದಿ. ನೀನು ಮಹಾಪುಣ್ಯವಂತ. ನಿನ್ನಷ್ಟು ದೊಡ್ಡ ಪುಣ್ಯವಂತ, ನಿನ್ನಷ್ಟು ದೊಡ್ಡ ಜ್ಞಾನಿ, ನಿನ್ನಷ್ಟು ದೊಡ್ಡ ದೇವರು ಇನ್ನೊಬ್ಬರಿಲ್ಲ. ಯಾಕೆಂದ್ರೆ ದೇವರಿಗೆ ಹತ್ತಿರವಾಗಿರುವ ಸ್ಥಿತಿ ಅಂದ್ರೆ ಈ ಮನುಷ್ಯ ಜನ್ಮ. ಒಂದು ಕೂದಲಿನಷ್ಟು ಗ್ಯಾಪ್ ಮಾತ್ರ ಇರೋದು ನಮಿಗೂ ಈ ಭಗವಂತನ ಶಕ್ತಿ. ಒಂದು ಕೂದಲಿನಷ್ಟು ಗ್ಯಾಪ್ ಮಾತ್ರ ಇರೋದು. ನೀವು ನೆನೆಸಿದಾಗ ಅವನು ಎಲ್ಲಿಯೋ ಇಲ್ಲ, ನಮ್ಮ ಒಳಗೇ ಇದ್ದಾನೆ. ಆ ಒಂದು ಕೂದಲಿನ ಒಂದು ದಾರದಷ್ಟು ವಿಷಯವನ್ನು ನಾವು ದಾಟಿದ್ರೆ ಒಂದು ಕೂದಲಿನ ದಾರವೇ ಮಾಯಿ. ಅದು ದಾಟ್ಲಿಕ್ಕೆ ಬಿಡುವುದು. ಅದು ಕಟ್ಟಾಗ್ತಾನೆ ಇರ್ತದೆ. ಕೂದಲು ಚಿಕ್ಕು ಕಟ್ಟಿದಾಗಿ ಅದನ್ನು ಬಿಡಿಸ್ಲಿಕ್ಕೆ ಕಷ್ಟ. ಕೂದಲು ಚಿಕ್ಕು ಕಟ್ಟಿದ್ರೆ ಬಿಡಿಸ್ಲಿಕ್ಕೆ ಆಗ್ತದ? ಅದು ಚಿಕ್ಕು ಕಟ್ಟಿಕೊಂಡೇ ಹೋಗುದು. ಮತ್ತೆ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಆ ರೀತಿ ಇದನ್ನು ದಾಟು ಅಂತ ಹೇಳ್ತಾರೆ. ಬಂದಾಗ ಒಂದೊಂದೇ ಗಂಟನ್ನು ಬಿಡಿಸ್ತಾ ಹೋಗ್ತಾರೆ. ಇದವನಿಗೆ ಗೊತ್ತೇ ಆಗುದಿಲ್ಲ ಎಲ್ಲಿ ಯಾವ ರೀತಿ ಸರಿ ಮಾಡ್ತಾ ಇದ್ದಾರೆ. ಪುನಃ ಸಲ ಮನುಷ್ಯ ಜನ್ಮ ಸಿಗ್ತದೆ ಅಂತೇಳಿ ಆಸೆ ಪಡಬೇಡ. ಈ ಜನ್ಮ ನೀನು ಆಲೋಚನೆ ಮಾಡಿ ನೋಡು. ನಾಯಿಯನ್ನು ನೋಡು, ಕಾಗೆಯನ್ನು ನೋಡು, ಕೋಳಿಯನ್ನು ನೋಡು, ಹಸುವನ್ನು ನೋಡು, ಎಲ್ಲಾ ರೀತಿಯ ಜೀವನ ಶೈಲಿ ನೋಡು. ಇನ್ನೊಂದೇ ನೀನು ನೋಡು ಹೇಗೆ ಆಗ ಗೊತ್ತಾಗ್ತದೆ ಈ ಜನ್ಮ ಅಂದ್ರೆ ಏನು ಅಂತ. ಯಾಕೆ ನಾವೀಗ ಹುಟ್ಟಿದ್ದೇವೆ? ಯಾಕೆ ನಮ್ಮೊಳಗೆ ಥಾಟ್ಸ್ ಬರ್ತಾ ಹೋಗುದು? ಯಾಕೆ ಮನುಷ್ಯ ಜನ್ಮ ಸಿಕ್ಕಿದ್ದಾರೆ? ಮನುಷ್ಯ ಜನ್ಮದಲ್ಲಿ ಈ ಸ್ಥಿತಿ ಯಾಕೆ ಸಿಕ್ಕಿತ್ತು? 4 ಜನಕ್ಕೆ ಅಡುಗೆ ಮಾಡೋ ಸ್ಥಿತಿ ಯಾಕೆ ಸಿಕ್ಕಿತ್ತು? 4 ಜನಕ್ಕೆ ದಾನ ಮಾಡೋ ಸ್ಥಿತಿ ಯಾಕೆ ಬಂತು? ಒಂದು ಗುರುವಿನ ಸೇವೆ ಮಾಡೋ ಸ್ಥಿತಿ ಯಾಕೆ ಸಿಕ್ಕಿತ್ತು? ಯಾರಲ್ಲಿ ಯಾವ್ದಾದ್ರು ಸಿಕ್ತ ಅಂತ ಹೇಳಿ ಗೊತ್ತಾಗ್ತದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಕುಂಭಮೇಳಕ್ಕೆ ಓದೋದಕ್ಕೆ ಸಾರ್ಥಕವಾಗ್ತದೆ ಅಂತ ಹೇಳುದು. ಇಲ್ಲದೆ ಕುಂಭಮೇಳಕ್ಕೆ ಓದೋದಕ್ಕೆ ಏನು ಅರ್ಥ ಇರುವುದಿಲ್ಲ ಅಂತ ಹೇಳುದು. ಕುಂಭಮೇಳಕ್ಕೆ ಹೋದ್ರೆ ಕುಂಭಮೇಳ ಅಲ್ಲ. ಗೊತ್ತಾಗ್ತಾ ಹೇಳುದು. ಯಾರು ನಿಮ್ಮ ಜೀವನದಲ್ಲಿ ಗುರು ಇದ್ದಾರೆ, ಆ ಗುರುವನ್ನು ನೀವು ಶರಣಾಗದಿಂದ ಪ್ರೀತಿಸಿ ಅವರ ಪಾದ ಪೂಜೆ, ಅವರ ಸೇವೆ, ಅವ್ರಿಗೆ ಏನು ಅಭಿಷೇಕ ಏನೋ ಒಂದು ಮಾಡಿ ಆ ಕುಂಭಮೇಳದ ಶಕ್ತಿಯನ್ನು ನೀವು ಅಲ್ಲಿಂದಲೇ ಪಡ್ಕೊಳ್ಬಹುದು. ಅಲ್ಲಿ ಇರುವ ಎಲ್ಲಾ ವಿಚಾರವನ್ನು ಪಡ್ಕೊಳ್ಬಹುದು. ಗಂಗೆ ಎಲ್ಲಿದ್ರು ಗಂಗೆ, ಎಲ್ಲವೂ ಗಂಗೆ, ಎಲ್ಲವೂ ಜೀವಕ್ಕೆ ಸಂಬಂಧಪಟ್ಟ. ದೇಶಕ್ಕೆ ಒಳ್ಳೇದು, ಜಗತ್ತಿಗೆ ಒಳ್ಳೇದು ಕುಂಭಮೇಳ ಆಚರಿಸುವುದು. ನಮ್ಮ ಐಕ್ಯತೆಯನ್ನು ತೋರಿಸಿಕೊಡ್ತದೆ, ನಮ್ಮ ಒಗ್ಗಟ್ಟನ್ನು ಏನು ತೋರಿಸಿಕೊಡ್ತದೆ ಕುಂಭಮೇಳ. ಆದ ಕಾರಣ ಅಲ್ಲಿಗೂ ಆಶೀರ್ವಾದ, ವಿಜಯೀ ಭಾವ, ಒಳ್ಳೆದಾಗಿ ಕುಂಭಮೇಳ ಚಂದದಿಂದ ನಡೀಲಿ, ಒಳ್ಳೆದಾಗಿ ನಡೀಲಿ. ಭಾರತಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ
ಕುಂಭಮೇಳ ಅಂದ್ರೆ ಅಂತ ಗೊತ್ತಾಗ್ತದೆ. ಆಗ ಸತ್ಯ ತಿಳಿಬೇಕಾದ್ರೆ ಅನೇಕ ರೀತಿಯ ವಿಷಯಗಳು ಕೂಡ ನಡಿಬೇಕು ಅಂತ ಹೇಳಿ ಸುಮ್ಮನೆ ಸತ್ಯವನ್ನು ಹೇಳಿದ್ರೆ ಯಾರಿಗೆ ಗೊತ್ತಾಗಲ್ಲ. ಆ ಸತ್ಯ ಗೊತ್ತಾಗಬೇಕು, ಅದ್ರ ಸುತ್ತಲೂ ಏನೋ ಒಂದು ನಡಿಬೇಕು. ಆ ಸುತ್ತಲೂ ಏನೋ ಒಂದು ನಡೆದು ಅದರಲ್ಲಿ ಸಿಗೋ ರಿಸಲ್ಟ್ ಇದೆ ಅಲ್ವಾ, ಅದನ್ನು ಒಬ್ಬ ತಗೊಳ್ತಾನಲ್ಲ ಅವನಿಗೆ ಗೊತ್ತಾಗುದು ಸತ್ಯ ಅಂದ್ರೆ ಏನು ಅಂತ ಹೇಳಿ. ಎಲ್ಲರಿಗೂ ಸತ್ಯ ಗೊತ್ತಾಗ್ತದೆ? ಸತ್ಯ ಗೊತ್ತಾದವ ಯಾವ ರೀತಿ ಇರ್ತಾನೆ? ಮೌನವಾಗಿರ್ತಾನೆ. ಯಾವುದು ಬೇಡಪ್ಪ ಅಂತ ನಮ ಶಿವಾಯ ಸುಮ್ಮನೆ ಕೂತ್ಕೊಡುವ ಅಂತ ಹೇಳಿ ಏನ್ ಬೇಕಾದ್ರೆ ಆಗ್ತೈತಿ ಅಲ್ವಾ. ಸತ್ಯವನ್ನು ತಿಳಿಯಿರಿ ಅಂತ ಹೇಳಿದ್ರು. ಯಾವಾಗ ನಿಮ್ಮ ಕೊನೆ ಅಂತೇಳಿ ನಿಮಗೆ ಗೊತ್ತಿಲ್ಲ, ಯಾವಾಗ ನಿಮ್ಮ ಶ್ವಾಸ ನಿಲ್ತದೆ ಅಂತೇಳಿ ನಿಮಗೆ ಗೊತ್ತಿಲ್ಲ. ಮತ್ತೆ ಇಂಥದಕ್ಕೆ ಇನ್ನೊಬ್ಬರನ್ನು ನೋಡಿ ದ್ವೇಷ ಪಡುದು, ಮತ್ಸರ ಪಡುದು. ಸಂತೋಷವಾಗಿದ್ದೀರಲ್ಲ, ನೆಮ್ಮದಿಯಾಗಿರಿ. ಇರೋದ್ರಲ್ಲಿ ಸಂತೋಷ. 100 ರೂಪಾಯಿ ಉಂಟಾ? ಸಂತೋಷವಾಗಿರಿ. ಅದರಲ್ಲಿ 100 ರೂಪಾಯಿ ಹೇಗೆ ಬದುಕುತ್ತೆ ಹಾಗೆ ಬದುಕಿ. 1000 ರೂಪಾಯಿ ಉಂಟಾ? 1000 ರೂಪಾಯಿ ಯಾವ ಜೀವನ ಮಾಡಿ ಪಾರ್ಟಿ ಜೀವನ ಮಾಡಿ. 100 ರೂಪಾಯಿ ಸಂಪಾದನೆ ಮಾಡಿ 1000 ರೂಪಾಯಿ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳುದು. ಗಂಜಿ ಆದ್ರೂ ಸಂತೋಷಕ್ಕೆ ಊಟ ಮಾಡಿ. ಭಗವಂತ ಒಳ್ಳೆ ಆರೋಗ್ಯ ಕೊಟ್ಟರು ಸಾಕು. ಸಾಯುವವನಿಗೆ ಬೇಕಾದ ಆರೋಗ್ಯ. ಆಯುಷ್ ಮುಂಚೆ ಫಿಕ್ಸ್ ಆಗಿದೆ. ಇದು ಯಾವ ರೀತಿ ಅನುಭವಿಸ್ಬೇಕು ಅಂತೇಳಿ ನಿಮಗೆ ಬೇಕಾದ. ಪುಣ್ಯದಲ್ಲಿ ಅನುಭವಿಸ್ತೀರ ಅಲ್ಲ ಪಾಪದಲ್ಲಿ ಅನುಭವಿಸ್ತೀರ, ಅದು ನಿಮಗೆ ಬಿಟ್ಟ ಚಾಯ್ಸ್. ಪಾಪದಲ್ಲಿ ಹೋದ್ರು ಭಗವಂತ ಬರ್ತಾನೆ, ಪುಣ್ಯದಲ್ಲಿ ಹೋದ್ರು ಭಗವಂತ ಬರ್ತಾನೆ. ಯಾವಾಗ ಬರ್ತಾನೆ, ಹೇಗೆ ಬರ್ತಾನೆ, ಯಾವ ಪಾಠ ಕಲಿಸ್ತಾನೆ ಗೊತ್ತಿಲ್ಲ. ಪ್ರತಿಯೊಂದು ವಿಚಾರ ಆಗೋದು ಅವನಿಗೆ ಸಂಬಂಧಪಟ್ಟೆ ಆಗೋದು. ಇವಾಗ ಲಾಸ್ಟಿಗೆ ಮಗು ಹೋಗ್ತಾ ಇದ್ದಾರೆ ಹಾಗೆ ಅದನ್ಸ ಗಮನಿಸ್ಬೇಕು. ಮಕ್ಕಳು ಇರುವಾಗ ಮಕ್ಕಳು ಯಾವ ರೀತಿ ಇರ್ತಾರೆ ಅಲ್ವಾ, ಮಕ್ಕಳಿಗೆ ಏನು ಒಳ್ಳೇದು ಆ ರೀತಿ ಅಲ್ವಾ, ಇದೆಲ್ಲ ಯೋಚನೆ ಮಾಡಬೇಕು ಅಂತ ಹೇಳೋದು. ಆ ಸಣ್ಣ ಮಗುವಿನಿಂದ ಕಲಿಲಿಕ್ಕೆ ಇದೆ ಅಂತ ಹೇಳುದು. ಪ್ರಪಂಚದಲ್ಲಿ ಕಲಿತಾನೇ ಇರುದು ಅಂತ ಹೇಳಿ ಜನ್ಮ ಜನ್ಮ ಕಲಿತಾನೇ ಇರುದು. ಇದು ಮುಗಿಯುವುದೇ ಇಲ್ಲ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಅಂತ ಹೇಳುದು. ಈ ಜನ್ಮ ಮುಂದೆ ಹೋಗ್ತದೆ ಅಂತ ಹೇಳುದು. ಮುಂದೆ ಹೋಗುವ ಜನ್ಮ ಒಳ್ಳೆದಲ್ಲಿ ಹೋಗುದು, ಈ ಮನುಷ್ಯ ಜನ್ಮದಲ್ಲಿ ಹೋಗುದು ಅಷ್ಟೇ. ಜೈ ಭವ ಸುರೇಶ್ವರ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ.